ಎಲ್ಲ ಶಿಕ್ಷಕರಿಗೆ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ SATS ಲಾಗಿನ್ನಲ್ಲಿ ಸ್ವಲ್ಪ ಚೇಂಜ್ ಆಗಿದೆ, ಅದರ ಬಗ್ಗೆ ನಾವು ಮಾತಾಡೋಣ ಅಂತ. ನೀವು ನೋಡಿರ್ಬೋದು, SATS ಲಾಗಿನ್ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಏನು ಬರುತ್ತೆ, ಮೊದಲೇನು ಬರ್ತಾಯಿತ್ತು ಅಂದರೆ ಯೂಸರ್ ನೇಮ್ ಪಾಸ್ವರ್ಡ್ ಎಲ್ಲ ಬರ್ತಾಯಿತ್ತು. ಯೂಸರ್ ನೇಮ್ ಪಾಸ್ವರ್ಡ್ ಹಾಕ್ತಿದ್ವಿ, ಕ್ಯಾಪ್ಚಾ ಹಾಕ್ತಿದ್ವಿ, ಲಾಗಿನ್ ಕೊಟ್ಟ ತಕ್ಷಣ ಓಪನ್ ಆಗ್ತಾಯಿತ್ತು. ಬಟ್ ಈಗೇನಾಗ್ತಾಯಿದೆ ಅಂತಂದ್ರೆ 2 ದಿನದಿಂದ ನೀವು ಲಾಗಿನ್ ಕ್ಲಿಕ್ ಮಾಡಿದ ತಕ್ಷಣ ಯೂಸರ್ ನೇಮ್ ಕೇಳುತ್ತೆ, ವೆರಿಫೈ OTP ಅಂತ ಬರುತ್ತೆ. ಇದು ಕೆಲವರಿಗೆ ಬಹಳ ಸಮಸ್ಯೆ ಆಗ್ತಾಯಿದೆ. ಯಾರ ಹತ್ರ ಲಾಗಿನ್ ಸೇವ್ ಇದೆ ಮತ್ತು ಯಾರ ಹತ್ರ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ ಇದೆ, ಅದೇ ನಂಬರ್ ಕೂಡ ಕಂಟಿನ್ಯೂ ಆಗಿದೆ, ಅವರಿಗೇನಾಗುತ್ತೆ OTP ಬರ್ತಾ ಇದೆ. ಆದರೆ ಯಾರ ಹತ್ರ OTP ಇರಲ್ಲ, ಮೊಬೈಲ್ ನಂಬರ್ ಅದು ಒಂದು ರಿಜಿಸ್ಟರ್ ಟೈಮ್ದಲ್ಲಿ ಏನು ಕೊಟ್ಟಿರ್ತಾರಲ್ಲ, ಆ ಮೊಬೈಲ್ ನಂಬರ್ ವರ್ಕ್ ಆಗದೇ ಇದ್ದರೆ ಲಾಗಿನ್ ಆಗಲಿಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಒಂದ್ಸಲ ನೋಡ್ಕೊಂಬರೋಣ ಯಾವ ರೀತಿ ಇದೆ ಅಂತೇಳಿ. ನೀವು ಗೂಗಲ್ ಕ್ರೋಮ್ ಕ್ಲಿಕ್ ಮಾಡಿದ್ರಿ, ಕ್ಲಿಕ್ ಮಾಡಿ STS ಕರ್ನಾಟಕ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಫಸ್ಟ್ ಲಿಂಕ್ ಇದೆ ನೋಡಿ, ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತೇಳಿ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಲಾಗಿನ್ ಅಂತೇಳಿ. ಲಾಗಿನ್ ಕ್ಲಿಕ್ ಮಾಡ್ತೀರಿ. ಲಾಗಿನ್ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಇಲ್ಲಿ ಏನು ಬರ್ತಾಯಿದೆ ಅಂತಂದರೆ ವಿಂಡೋದಲ್ಲಿ ಸ್ಯಾಟ್ಸ್ ಯೂಸರ್ ಲಾಗಿನ್ ಅಂದರೆ ಹೆಡ್ ಮಾಸ್ಟರ್ ಆಗಿರ್ಬೋದು, ಅಥವಾ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಆಗಿರ್ಬೋದು, ಬ್ಲಾಕ್ ಲೆವೆಲ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಲೆವೆಲ್ ಆಗಿರ್ಬೋದು, ಇದು ಓಪನ್ ಆಗುತ್ತೆ. ನೆಕ್ಸ್ಟ್ ಆಫೀಸ್ DDPI ಯೂಸರ್ ಲಾಗಿನ್ ಅಂತ ಬರುತ್ತೆ. ಇದರ ನಮ್ಮ ಫಸ್ಟ್ ಆಪ್ಷನ್ ಮಾತ್ರ ನಮಗೆ ಅನ್ವಯ ಆಗುತ್ತೆ. ಈಗ ನಾವಿಲ್ಲಿ ಲಾಗಿನ್ ವಿತ್ ಮೊಬೈಲ್ OTP ಅಂತ ಕೇಳುತ್ತೆ. ಯೂಸರ್ ನೇಮನ್ನು ನಮಗೆ ಗೊತ್ತಿರುತ್ತೆ, ನಮ್ಮ ಸ್ಕೂಲಿಂದ ನಾವು ಯೂಸರ್ ನೇಮನ್ನು ಹಾಕ್ತೀವಿ. ಬಟ್ ನಮಗೇನಾಗುತ್ತೆ ಅಂದರೆ OTP ಬರುತ್ತೆ. OTP ಯಾರಿಗೆ ಬರುತ್ತಂದ್ರೆ, ನಿಮ್ಮ ಒಂದು ಸ್ಕೂಲ್ನ ಪ್ರೊಫೈಲಲ್ಲಿ ಹೆಡ್ ಮಾಸ್ಟರ್ ಆಲ್ಮೋಸ್ಟ್ 90% ಹೆಡ್ ಮಾಸ್ಟರ್ ನಂಬರ್ ರಿಜಿಸ್ಟರ್ ಆಗಿರುತ್ತೆ, ಆ ಒಂದು ನಂಬರಿಗೆ OTP ಬರುತ್ತೆ. ಈಗೇನಾಗುತ್ತೆ ಅಂದರೆ ಕೆಲವೊಂದು ಶಾಲೆಗಳಲ್ಲಿ ಹೆಡ್ ಮಾಸ್ಟರು ಟ್ರಾನ್ಸ್ಫರ್ ಹೋಗಿರ್ತಾರೆ, ಅವ್ರ ಮೊಬೈಲ್ ನಂಬರ್ ಅದೇ ಇರುತ್ತೆ. ಆ ಸಂದರ್ಭದಲ್ಲಿ ನಮಗೆ ಆ OTPನ ಇಲ್ಲಿ ವೆರಿಫೈ ಮಾಡಲಿಕ್ಕೆ ಆಗಂಗಿಲ್ಲ, ಅಥವಾ ಅವ್ರ ನಂಬರ್ಗೆ ನಾವು ಫೋನ್ ಮಾಡಿ ಮತ್ತೆ OTP ತೊಗೋಬೇಕಾಗತ್ತೆ. ಇಷ್ಟೆಲ್ಲ ಸಮಸ್ಯೆ ಇರುತ್ತೆ. ಇಲ್ಲಿ ಬಂದು ನಾವು ಏನು ಮಾಡ್ಬೋದು, ನಿಮ್ಮ ಹತ್ರ ಮೊಬೈಲ್ ಇತ್ತು, ರಿಜಿಸ್ಟರ್ ಮೊಬೈಲ್ ನಂಬರ್ ಇತ್ತು ಅಂತಂದ್ರೆ ಅದೇ ನಂಬರ್ಗೆ OTP ಬರುತ್ತೆ. ನೀವು ಆ OTPನ ಯೂಸ್ ಮಾಡ್ಕೊಂಡು ಇಲ್ಲಿ ಲಾಗಿನ್ ಆಗ್ಬೋದು. ಬಟ್ ನಿಮ್ಮ ಹತ್ರ ಮೊಬೈಲ್ ನಂಬರ್ ಇಲ್ಲ, ನೀವು ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರ್ ನಿಮ್ಮ ಹತ್ರ ಈಗ ಇಲ್ಲ, ಆ್ಯಕ್ಟಿವ್ ಇಲ್ಲ, ರಿಜಿಸ್ಟ್ರೇಷನ್ ಟೈಮ್ದಲ್ಲಿ ನೀವು ಯಾವ ನಂಬರ್ ಕೊಟ್ಟಿರ್ತಿರಲ್ಲ ಆ ನಂಬರ್ ಏನಾದರೂ ಇಲ್ಲಿ ಆ್ಯಕ್ಟಿವ್ ಇಲ್ಲ ಅಂದರೆ ಯಾವ ರೀತಿ ಮಾಡಬೇಕು? ಇಲ್ಲಿ ಯಾವುದೇ ರೀತಿ ಅವಕಾಶ ಇಲ್ಲ. ಅದಕ್ಕಾಗಿ ನೀವು ಮತ್ತೊಂದು ಸಲ ಏನು ಮಾಡಬೇಕಾಗತ್ತಪ್ಪ ಅಂತಂದ್ರೆ, ನಿಮ್ಮ ಒಂದು ಶಾಲೆಯ ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ರಿಜಿಸ್ಟ್ರೇಷನ್ ಒಂದು ಆಪ್ಷನ್ ಇದೆ ನೋಡ್ರಿ, ಕ್ಲಿಕ್ ಮಾಡ್ಬೇಕು. ಇದನ್ನು ಇಲ್ಲಿ ಯೂಸರ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು ರೀತಿಯ ಒಂದು ಫಾರ್ಮ್ ಓಪನ್ ಆಗುತ್ತೆ. ಸೊ ಇದು ಫಾರ್ಮಲ್ಲಿ ಏನದ ನಾನು ತೋರಿಸ್ತಾನೆ ನಿಮಗೆ ಇಲ್ಲಿ. ಸೊ ಫಸ್ಟ್ ಯೂಸರ್ ಪರ್ಸ್ನಲ್ ಡೀಟೇಲ್ಸ್ ಅಂತ ಇರುತ್ತೆ. ಸೆಕೆಂಡ್ ಪ್ಲೇಸ್ ಆಫ್ ಪೋಸ್ಟಿಂಗ್ ಅಂತಿದೆ. ಆಮೇಲೆ ಸಂಪರ್ಕಕ್ಕಾಗಿ ವಿಳಾಸ ಅಂತಿದೆ. ಗುರುತಿನ ದಾಖಲೆಯ ಪುರಾವೆ, ಲಾಗಿನ್ ಡೀಟೇಲ್, ಈ ರೀತಿ ಇರುತ್ತೆ. ಈಗ ನಾನು ಒಬ್ಬ ಹೆಡ್ ಮಾಸ್ಟರ್ ಯಾವ ರೀತಿ ಯೂಸರ್ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಅಂತಕ್ಕಂಥದ್ದು ಹೇಳ್ಕೊಡ್ತಾ ಇದ್ದೀನಿ. ಅಪ್ಲೈ ಕೆಟಗರಿ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ ಮೇಲೆ ನೀವು ಕೆಟಗರಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು ಬ್ಲಾಕ್ ಲೆವೆಲ್, ಕ್ಲಸ್ಟರ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ಪ್ರೋಗ್ರಾಮರ್, ಸ್ಕೂಲ್ ಲೆವೆಲ್, ಟೀಚರ್ ಅಂತ ಇರುತ್ತೆ. ಹೆಡ್ ಮಾಸ್ಟರ್ ಏನಾದರೂ ಮಾಡ್ತಿದ್ರು ಅಂತಂದ್ರೆ ಇದನ್ನು ನಾವು ಸ್ಕೂಲ್ ಲೆವೆಲಿಗಂತೆ ಮಾಡ್ಕೋಬೋದು. ಒಂದು ವೇಳೆ ಟೀಚರ್ ಕೂಡ ಲಾಗಿನ್ ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದು, ಟೀಚರ್ ಅಂತಲೂ ಕೂಡ ನಾವು ತೊಗೋಬೋದು. ಅದನ್ನ ನಂತರದ ವಿಡಿಯೋಗಳನ್ನ ತಿಳಿಸ್ತೇನೆ ನಿಮಗೆ. ಫಸ್ಟಿಗೆ ಸ್ಕೂಲ್ ಲೆವೆಲಲ್ಲಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡೋಣ. ಸ್ಕೂಲ್ ಲೆವೆಲ್ ಕ್ಲಿಕ್ ಮಾಡ್ತೀವಿ. ನಂತರ ಆ ಹೆಡ್ ಮಾಸ್ಟರ್ ಒಂದು KG ID ನಂಬರನ್ನು ನಾವಿಲ್ಲಿ ಹಾಕಬೇಕು. ಹೆಡ್ ಮಾಸ್ಟರ್ದ ಒಂದು KG ID ನಂಬರು. ಸೊ ಹೆಡ್ ಮಾಸ್ಟರ್ ಹೆಸರನ್ನು ಇಲ್ಲಿ ಹಾಕಬೇಕು. ಇಲ್ಲಿ ಸ್ವಲ್ಪ ಟೈಪ್ ಮಾಡಿದ್ರೆ ಮೊಬೈಲಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ, ನೀವು ಅದನ್ನು ಸರಿಯಾಗಿ ನೋಡಿಕೊಂಡು ಟೈಪ್ ಮಾಡ್ಕೋಬೇಕು. ನೆಕ್ಸ್ಟ್ ಮಿಡಲ್ ನೇಮನ್ನು ಹಾಕಬೇಕು, ಲಾಸ್ಟ್ ನೇಮನ್ನು ಕೂಡ ಇಲ್ಲಿ ಹಾಕಬೇಕು. ಯಾವ ಸ್ಟಾರ್ ಇದೆಯೋ ಅವನ್ನೆಲ್ಲ ಕಂಪಲ್ಸರಿ ನಾವಿಲ್ಲಿ ಫಿಲ್ ಮಾಡಬೇಕು. ಸೆಲ್ಯುಟೇಷನ್ ಅಂತಿದೆ. ಸೊ ಮಿಸ್ಟರ್, ಮಿಸ್ಸೆಸ್, ಮಿಸ್ ಯಾವ್ದು ನಿಮಗೆ ಇಲ್ಲಿ ಅಪ್ಲೈ ಆಗುತ್ತಾ ಅದನ್ನು ಹಾಕಬೇಕು. ಫಾದರ್ ನೇಮ್ ಅಂತ ಇರುತ್ತೆ, ಇದು ಕಂಪಲ್ಸರಿ ಇರುತ್ತೆ. ಫಾದರ್ ನೇಮನ್ನು ನಾವು ಕಂಪಲ್ಸರಿ ಎಂಟ್ರಿ ಮಾಡಬೇಕು. ಸೊ ಲಿಂಗ ಅಂತ ಕೇಳುತ್ತೆ, ಹೆಡ್ ಮಾಸ್ಟರು ಸ್ಪೆಸಿಫಿಕ್ ಆಗಿ ಇಲ್ಲಿ ಬರಿಬೇಕಾಗತ್ತೆ. ತಂದೆ ಹೆಸರು ಕೂಡ ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್ ಇದೆ. ನಾವು ಈಗಾಗಲೇ ಸ್ಕೂಲ್ ಲೆವೆಲ್ ಆಯ್ಕೆ ಮಾಡಿಕೊಂಡಿರೋದ್ರಿಂದ ಇಲ್ಲಿ ಡೈರೆಕ್ಟ್ ಡಿಫಾಲ್ಟ್ ಆಗಿ ಆ ಹುದ್ದೆ ಅಂತಕ್ಕಂಥದ್ದು ಸ್ಕೂಲ್ ಲೆವೆಲ್ ಬಂದಿರುತ್ತೆ. ಜನ್ಮ ದಿನಾಂಕವನ್ನು ಕೂಡ ನೀವು ಇಲ್ಲಿ ಕ್ಯಾಲೆಂಡರ್ ಒಂದು ಆಪ್ಷನ್ ಇದೆ, ಕ್ಯಾಲೆಂಡರ್ನ ಕ್ಲಿಕ್ ಮಾಡೋದ್ರ ಮೂಲಕ
ಇದನ್ನು ಯಾರು ಅಪ್ಡೇಟ್ ಮಾಡ್ತಿದ್ದಾರೋ ಅಥವಾ ಯಾರು ರಿಜಿಸ್ಟ್ರೇಷನ್ ಮಾಡ್ತಿದ್ದಾರೋ ಅವರ ಒಂದು ಡೇಟ್ ಆಫ್ ಬರ್ತನ್ನು ಇಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ ರೋಲ್ ಅಂತ ಒಂದು ಆಪ್ಷನ್ ಇದೆ, ಅದು ಕೂಡ ಡಿಫಾಲ್ಟಾಗಿ ಸ್ಕೂಲ್ ಲೆವೆಲ್ ಅಂತ ಇರುತ್ತೆ. ನೀವು ಟೀಚರ್ ಅಂತ ಎದ್ಕೊಂಡಿದ್ರಿ ಅಂದರೆ ಟೀಚರ್ ಅಂತ ಇರುತ್ತೆ. ಇಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಇರ್ತಾರೆ ಮೊಬೈಲ್ ಸಂಖ್ಯೆ ಅಂತಿದೆ. ಮೊಬೈಲ್ ಸಂಖ್ಯೆ ನಾವಿಲ್ಲಿ ರಿಜಿಸ್ಟರ್ ಮಾಡಬೇಕಿಲ್ಲಿ. ನಾವು ಈಗ ಇರ್ತಕ್ಕಂತಹ ಮೊಬೈಲ್ ನಂಬರನ್ನ ಹಾಕಬೇಕು. ಇದು ಬಹಳಷ್ಟು ಕಂಪಲ್ಸರಿ ಐತಿ. ಡೇಟ್ ಆಫ್ ಬರ್ತನ್ನು ಹಾಕಬೇಕು, ಇದು ಕೂಡ ಕಂಪಲ್ಸರಿ ಇದೆ. ಇದಾದ ನಂತರ ಪ್ಲೇಸ್ ಆಫ್ ಪೋಸ್ಟಿಂಗ್ ಅಂತಿದೆ. ಇಲ್ಲಿ ಜಿಲ್ಲೆಯನ್ನು ನಾವು ಮೊದಲಿಗೆ ಆಯ್ಕೆ ಮಾಡ್ಕೋಬೇಕು. ನಾವು ಈಗ ಕಲಬುರಗಿ ಅಂತ ನಾನು ತೆಗೆದುಕೊಳ್ತಾ ಇದ್ದೀನಿ, ಕಲಬುರಗಿ. ಅದೇ ರೀತಿ ತಾಲೂಕು ಬರುತ್ತೆ, ತಾಲೂಕನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಕ್ಲಸ್ಟರ್ ಬರುತ್ತೆ, ಕ್ಲಸ್ಟರ್ನ ಕೂಡ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ಶಾಲೆ ಬರುತ್ತೆ. ಸೊ ನಿಮಗೆ ಸಂಬಂಧಪಟ್ಟಂತಹ ಶಾಲೆಯನ್ನಿಲ್ಲಿ ಆಯ್ಕೆ ಮಾಡ್ಕೋಬೇಕು. ಇದನ್ನು ಮುಂದ್ಗಡೆ ಅವುಗಳ ಕೋಡ್ಗಳು ತಂತಾನೇ ಬಂದಿರ್ತವೆ. ನೆಕ್ಸ್ಟ್ ಒಂದು ಪೇಜ್ ಬರುತ್ತೆ, ಇಲ್ಲಿ ಸಂಪರ್ಕಕ್ಕಾಗಿ ವಿಳಾಸ ಅಂಥೇಳಿ. ಸೊ ನಿಮ್ಮ ಒಂದು ಶಾಲೆ ಇರತಕ್ಕಂತಹ ಪ್ರದೇಶದ ಪಿನ್ ಕೋಡನ್ನು ಹಾಕಬೇಕು. ಗುರುತಿನ ದಾಖಲೆಯ ಪುರಾವೆ ಅಂತಿರುತ್ತೆ. ಸೊ ನಾವಿಲ್ಲಿ ಯಾವುದಾದ್ರೂ ನಮ್ಮ ಒಂದು ಗುರುತಿನ ದಾಖಲೆ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ನಂಬರ್, ವೋಟರ್ ಐ ಡಿ, ಪ್ಯಾನ್ ಕಾರ್ಡ್, ಯಾವುದಾದ್ರೂ ಒಂದು ನಂಬರ್ ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಅಪ್ಲೋಡ್ ಮಾಡದೇ ಇದ್ರೂ ಕೂಡ ನಡೆಯುತ್ತೆ. ಅಪ್ಲೋಡ್ ಮಾಡಿದ ತಕ್ಷಣ ಲಾಗಿನ್ ಡೀಟೇಲ್ ಅಂತ ಇರುತ್ತೆ. ಈ ಮುಂಚೆ ನೀವು ಯಾವುದೋ ಲಾಗಿನ್ ಐ ಡಿ ಮಾಡ್ಕೊಂಡಿರ್ತೀರಿ, ಬಟ್ ಅದಕ್ಕೆ ಸಂಬಂಧಪಟ್ಟಂಥ ಮೊಬೈಲ್ ನಂಬರ್ ಮಿಸ್ ಆಗಿರೋ ಕಾರಣಕ್ಕೆ ನಾವಿಲ್ಲಿ ಮತ್ತೊಂದು ರಿಜಿಸ್ಟ್ರೇಷನ್ ಮಾಡ್ತಾಯಿದ್ದೀವಿ. ಹಾಗಾಗಿ ಇಲ್ಲಿ ಯೂಸರ್ ನೇಮನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಯೂಸರ್ ನೇಮನ್ನು ಕೊಡ್ತಾಯಿದ್ದೀನಿ ನೋಡಿ. ನಾನು ನನ್ನ ಶಾಲೆ ಹೆಸರನ್ನು ಹಾಕ್ತಾಯಿದ್ದೀನಿ. ಪಾಸ್ವರ್ಡ್ ಸೆಟ್ ಮಾಡ್ಕೋಬೇಕು. ಇದನ್ನು ಪಾಸ್ವರ್ಡನ್ನು ನೀವು ಇದು ಕೂಡ ಸೆಟ್ ಮಾಡ್ಕೋಬೋದು. ಇನ್ನೊಂದು ಸಲ ಕನ್ಫರ್ಮ್ ಪಾಸ್ವರ್ಡ್ ಮಾಡ್ಕೋಬೇಕು. ನಂತರ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ. ಐ ಡಿಕ್ಲೇರ್ ದಟ್ ಅಬವ್ ಇನ್ಫಾರ್ಮೇಷನ್ ಈಸ್ ಕರೆಕ್ಟ್ ಆ್ಯಂಡ್ ದಟ್ ಐ ಆಮ್ ಲೇಬಲ್ ಫಾರ್ ಆ್ಯಕ್ಷನ್ ಇನ್ ಕೇಸ್ ದ ಡಾಟಾ ಈಸ್ ನಾಟ್ ಕರೆಕ್ಟ್ ಅಂದರೆ ಇದೊಂದು ಡಿಕ್ಲೇರೇಷನ್ ಇದಿಲ್ಲಿ. ನಾನು ತುಂಬಿರ್ತಕ್ಕಂಥ ಎಲ್ಲ ಮಾಹಿತಿ ಕರೆಕ್ಟಾಗಿದೆ. ಒಂದು ವೇಳೆ ತಪ್ಪಿತಪ್ಪ ಅಂದ್ರೆ ಅದು ನನ್ನ ತಪ್ಪು ಅಂತಕ್ಕಂಥದ್ದು ಒಂದು ಮಾಹಿತಿ. ಇದನ್ನು ನಾವು ಚೆಕ್ ಬಾಕ್ಸ್ ಮಾಡಬೇಕು. ಚೆಕ್ ಬಾಕ್ಸ್ ಮಾಡಿದ ನಂತರ ಇಲ್ಲಿ ಎಂಟರ್ ಕ್ಯಾಪ್ಚಾ ಅಂತ ಕೇಳುತ್ತಾ, ಆ ಕ್ಯಾಪ್ಚಾ ಯಾವ ರೀತಿ ಇರುತ್ತೋ ಆ ರೀತಿ ನಾವು ಕ್ಯಾಪ್ಚಾನ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ನಾವಿಲ್ಲಿ ಸಬ್ಮಿಟನ್ನು ಕೊಡಬೇಕು. ಕೊಟ್ಟ ತಕ್ಷಣ ನಿಮಗಿಲ್ಲಿ ಒಂದು ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ. ಈಗ ಇಲ್ಲಿ ಏನು ಬರುತ್ತಪ್ಪ ಅಂದ್ರೆ ಪಾಸ್ವರ್ಡ್ ಮಿಸ್ ಮ್ಯಾಚ್ ಆಗಿದೆ. ಸೊ ಪಾಸ್ವರ್ಡನ್ನ ನಾವಿಲ್ಲಿ ಮ್ಯಾಚ್ ಮಾಡ್ಕೋಬೇಕು. ಆಮೇಲೆ ಫಿಲ್ ಆಲ್ ಮ್ಯಾಂಡೇಟರಿ ಫೀಲ್ಡ್ಸ್ ಅಂತ ಬರುತ್ತೆ. ಯಾವುದಾದ್ರೂ ನಾವು ಪಾರ್ಟ್ಸನ್ನು ಬಿಟ್ಟಿದ್ದೀವಪ್ಪ ಅಂತಂದ್ರೆ ಅದು ನಮಗಲ್ಲಿ ಮಾಹಿತಿಯನ್ನು ಕೊಡುತ್ತೆ. ಈಗ ನೋಡ್ಬೋದು ಪ್ಲೀಸ್ ಫಿಲ್ ಆಲ್ ಮ್ಯಾಂಡೇಟರಿ ಫೀಲ್ಡ್ಸ್ ಅಂತೇಳಿ. ನಾನು ಇಲ್ಲಿ ಈಗಾಗಲೇ ಇಲ್ಲಿ ಮೇಲ್ಗಡೆ ಏನು ಮಾಡಿದ್ನಪ್ಪ ಅಂದ್ರೆ ಡೇಟ್ ಆಫ್ ಬರ್ತನ್ನು ಇಲ್ಲಿ ನಾನು ತುಂಬಿಲ್ಲ. ಸುಮ್ಮನೆ ನಿಮಗೆ ಡೆಮೋಗೋಸ್ಕರ ನಾನು ತೋರಿಸ್ತಾ ಇರೋದ್ರಿಂದ ಇಲ್ಲಿ ಡೇಟ್ ಆಫ್ ಬರ್ತನ್ನು ನಾನು ತುಂಬಿಲ್ಲ. ಡೇಟ್ ಆಫ್ ಬರ್ತನ್ನು ನಾನು ಇಲ್ಲಿ ತುಂಬಬೇಕಾಗತ್ತೆ. ನಂತರ ಸಬ್ಮಿಟನ್ನು ಕ್ಲಿಕ್ ಮಾಡಬೇಕು. ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಓಕೆ ಅಂತ ಕ್ಲಿಕ್ ಮಾಡಬೇಕು. ಈ ಓಕೆ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ನೀವು, ಇಲ್ಲೇನು ಬರುತ್ತೆ, ಯುವರ್ ಅಕ್ನಾಲೆಜ್ಮೆಂಟ್ ನಂಬರ್ ಈಸ್. ಬಹುಶಃ ಈ ಪ್ರೊಸೆಸ್ಸು ಈ ಮುಂಚೆ 16-17ರಾಗೂ ಇದೇ ರೀತಿ ಇತ್ತು. ಯುವರ್ ರಿಜಿಸ್ಟ್ರೇಷನ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಆ್ಯಂಡ್ ಹ್ಯಾಸ್ ಬಿನ್ ಫಾರ್ವರ್ಡೆಡ್ ಟು CRC ಕೋಳ್ಕೂರ್ ಅಂತ ನಮ್ಮ ಒಂದು ಕ್ಲಸ್ಟರ್ ಕೋಳ್ಕೂರ್ ಅಂತೇಳಿ ಆ ಒಂದು ಕ್ಲಸ್ಟರ್ ಪರ್ಸನ್ಗೆ ಇದು ಹೋಗಿರುತ್ತೆ. ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಲಾಗಿನ್ನಲ್ಲಿ ಅವರ ಒಂದು ಲಾಗಿನ್ನಲ್ಲಿ ಒಂದು ಆಪ್ಷನ್ ಇರುತ್ತೆ, ಯೂಸರ್ ಅಪ್ರೂವಲ್ ಅಂತೇಳಿ. ಆ ಯೂಸರ್ ಅಪ್ರೂವಲ್ನ ಕ್ಲಿಕ್ ಮಾಡಿ ನಿಮಗೆ ಬಂದಿರತಕ್ಕಂಥ ಒಂದು ಈ ಅಕ್ನಾಲೆಜ್ಮೆಂಟ್ ನಂಬರ್ನ ಅವ್ರು ಪರೀಕ್ಷೆ ಮಾಡ್ತಾರೆ. ನೀವು ನೀಡಿರ್ತಕ್ಕಂಥ ಎಲ್ಲ ಮಾಹಿತಿ ಕರೆಕ್ಟ್ ಇತ್ತು ಅಂದರೆ ಅವರು ಅಪ್ರೂವ್ ಕೊಡ್ತಾರೆ. ಅವರು ಅಪ್ರೂವ್ ಕೊಟ್ಟ ತಕ್ಷಣ ನೀವೇನಲ್ಲಿ ಮೇಲ್ಗಡೆ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ ಆ ಮೊಬೈಲ್ ನಂಬರ್ಗೆ ಆ ಮೊಬೈಲ್ ನಂಬರ್ಗೆ ನೀವು OTPಯನ್ನು ಪಡ್ಕೊತೀರಿ. ಆವಾಗ ನಿಮ್ಮ ಅದೇ ಮೊಬೈಲ್ ನಂಬರ್ ನಿಮ್ಮ ಮೊಬೈಲಲ್ಲಿ ಇತ್ತು ಅಥವಾ ನಿಮ್ಗೆ ಅವೈಲೇಬಲ್ ಇತ್ತು ಅಂತಂದರೆ ಅದರ ಮೂಲಕ ನೀವು OTPಯನ್ನು ಹಾಕಿ ನಿಮ್ಮ ಶಾಲೆಯ SATS ಕೆಲಸಗಳನ್ನು ಮಾಡ್ಬೋದು. ಈ ರೀತಿಯಾಗಿ ಇದು ಇಲಾಖೆ ಒಂದು ರೀತಿದು 2 ಸ್ಟೆಪ್ ವೆರಿಫಿಕೇಷನ್ ಟೈಪ್ ಮಾಡಿದೆ. ಬಟ್ ಆದರೂ ಕೂಡ ಮೊದಲಿಂದೇನು ಇತ್ತೆಲ್ಲ ಅದು ಭಾಳ ಚೆನ್ನಾಗಿತ್ತು. ಯಾಕಂತಂದರೆ ಒಂದು ವೇಳೆ ಹೆಡ್ ಮಾಸ್ಟರ್ ಇಲ್ಲಪ್ಪ ಅಂದರೆ ಯಾರೇ ಶಿಕ್ಷಕರು ಕೂಡ ಆ ಲಾಗಿನ್ನ ಬಳಸ್ಕೊಂಡು ಮಾಡ್ಬೋದಾಗಿತ್ತು. ಬಟ್ ಸ್ವಲ್ಪ ಇದು ಸ್ಪೆಸಿಫಿಕ್ ಆಗಿರಲಿ, ಯಾವುದೇ ಡಾಟಾ ಸೋರಿಕೆ ಆಗದೇ ಇರಲಿ ಅನ್ನೋ ಕಾರಣಕ್ಕಾಗಿ, ಸೆಕ್ಯೂರಿಟಿ ಇರಲಿ, ಒಬ್ಬರೇ ಯೂಸರ್ ಇದನ್ನು ಯೂಸ್ ಮಾಡಲಿ, ಇದು ಯೂಸ್ ಆಗದೇ ಇರಲಿ ಅನ್ನೋ ಕಾರಣಕ್ಕಾಗಿ ಮಾಡಿರ್ಬೋದು ಅಂತ ಅನಿಸುತ್ತೆ. ಪರವಾಗಿಲ್ಲ, ಸ್ವಲ್ಪ ಕಷ್ಟ ಆದರೂ ಕೂಡ ನಾವು ಇದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ.
ಸೊ ನಿಮಗೆ ಮೊಬೈಲ್ ನಂಬರಿಗೆ OTP ಬರ್ತಾ ಇಲ್ಲ ಅಂತಂದರೆ ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ. ನೀವು ಇಲ್ಲಿ ಮೊದಲು ಯಾವ ರೀತಿ ಮಾಡಿದ್ವಿ ಆ ರೀತಿ ರಿಜಿಸ್ಟ್ರೇಷನ್ಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ ತಕ್ಷಣ ನಮಗೆ ಹೊಸ ಒಂದು ಲಾಗಿನ್ ಕ್ರಿಯೇಟ್ ಆಗುತ್ತೆ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರೂ ಧನ್ಯವಾದಗಳು. ಥ್ಯಾಂಕ್ ಯು.